ಇಂದು ನಿಮ್ಮ ಕೈಲಿರುವ ಒಂದು ಮೊಬೈಲ್ ಅದು ನಿಮ್ಮ ಜಗತ್ತನ್ನೇ ಬದಲಿಸಿದೆ ಅಂದರೆ ಅದು ನೀವು ನಂಬ್ತೀರಾ? ಒಂದೇ ಕ್ಲಿಕ್ನಲ್ಲಿ ಸುದ್ದಿ, ಶಿಕ್ಷಣ, ಹಣ, ಮನೋರಂಜನೆ ಎಲ್ಲವೂ ಸಿಗುತ್ತೆ. ಆದರೆ ಇಂಟರ್ನೆಟ್ ನಿಮ್ಮನ್ನು ನಾಶ ಮಾಡುತ್ತೆ ಅಂದರೆ ಅದು ನೀವು ನಂಬ್ತೀರಾ? ಇಂದು ನಾವು ಮಾತಾಡೋದು ಇಂಟರ್ನೆಟ್ನ ಲಾಭ ಮತ್ತು ಹಾನಿ. ಈ ವಿಡಿಯೋನ ಹೆಂಗೆ ತನಕ ನೋಡಿ. ಇಂಟರ್ನೆಟ್ ಅಂದರೆ ಏನು? ಸರಳವಾಗಿ ಹೇಳೋದಾದರೆ ಲಕ್ಷಾಂತರ ಕಂಪ್ಯೂಟರ್, ಮೊಬೈಲ್, ಸರ್ವರ್, ಒಬ್ಬರ ಜೊತೆ ಒಬ್ಬರು ಕನೆಕ್ಟ್ ಆಗಿರುವ ಒಂದು ನೆಟ್ವರ್ಕ್ ಅಷ್ಟೇ. ನೀವಾಗಿ ನೋಡಿದಿರೋ ವಿಡಿಯೋ ಕೂಡ ಇಂಟರ್ನೆಟ್ನಿಂದಲೇ ನಿಮ್ಮವರೆಗೂ ಬಂದಿದೆ. ಇಂಟರ್ನೆಟ್ನಿಂದ ಆಗಿರೋ ಲಾಭಗಳು: ಆನ್ಲೈನ್ ಕ್ಲಾಸ್ಗಳು, ಮನೇಲೆ ಕೂತು ಶಿಕ್ಷಣ ಪಡಿತಿರೋ ಸುಮಾರು ಮಕ್ಕಳಿದ್ದಾರೆ. ಮತ್ತು ಸೋಷಿಯಲ್ ಮೀಡ್ಯಾದಿಂದ ತುಂಬ ಸಾಕಷ್ಟು ಜನ ಹಣವನ್ನು ಗಳಿಸ್ತಾ ಇದ್ದಾರೆ. ಇತ್ತೀಚೆಗೆ ಅಮೆಝಾನ್ನಿಂದ ಆಗಿರ್ಬೋದು, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಎಲ್ಲದರಲ್ಲೂ ಹಣ ಸಂಪಾದನೆನ ಮಾಡ್ತಾಯಿದ್ದಾರೆ. ಅದಕ್ಕೂ ಕೂಡ ಇಂಟರ್ನೆಟ್ನ ಅವಶ್ಯಕತೆ ತುಂಬ ಮುಖ್ಯ. ಕಮ್ಯುನಿಕೇಷನ್ ಅಂದರೆ ವಿಡಿಯೋ ಕಾಲ್, ವಾಟ್ಸಪ್, ಇಮೇಲ್ ಎಲ್ಲದರಿಂದನೂ ನಾವೊಂದು ಸಂಪರ್ಕವನ್ನು ಬೆಳೆಸ್ಕೋಬೋದು. ಜನರಿಂದ ಜನರಿಗೆ ಕಮ್ಯುನಿಕೇಷನನ್ನು ಬೆಳೆಸ್ಕೋಬೋದು. ಅದೇ ರೀತಿ ಯಾವ ವಿಷಯ ಆದರೂ ಬೇಕಾದ್ರೆ ಇವಾಗ ನಾವು ಏನೇ ವಿಷಯ ಬೇಕಂದ್ರೂ ಗೂಗಲ್ನಲ್ಲಿ ಪ್ರತಿಯೊಂದು ಸಿಗುತ್ತೆ. ಆ ಇನ್ಫಾರ್ಮೇಷನ್ ಈ ಇನ್ಫಾರ್ಮೇಷನ್ ಅಂತ ಯಾವುದೂ ಇಲ್ಲ, ಪ್ರತಿಯೊಂದು ಇನ್ಫಾರ್ಮೇಷನು ಕೂಡ ಎಲ್ಲ ಗೂಗಲ್ನಲ್ಲೇ ಸಿಗುತ್ತೆ. ಈ ಗೌರ್ಮೆಂಟ್ ಸರ್ವಿಸ್ಗಳಲ್ಲಿ ಮತ್ತು ಆಧಾರ್, ಪಾಸ್ಪೋರ್ಟ್ ಎಲ್ಲವೂ ಕೂಡ ಆನ್ಲೈನಲ್ಲೇ ಅಪ್ಲೋಡ್ ಮಾಡಬೇಕು. ಆ ಎಲ್ಲವನ್ನು ಆನ್ಲೈನಲ್ಲಿ ಅಪ್ಲೋಡ್ ಮಾಡ್ಕೊಳ್ಳೋಕ್ಕೂ ಮತ್ತು ಪಡ್ಕೊಳ್ಳೋದಕ್ಕೂ ಕೂಡ ಇಂಟರ್ನೆಟ್ನ ಅಗತ್ಯ ತುಂಬಾ ಮುಖ್ಯ. ಹಾಗೆ ಇಂಟರ್ನೆಟ್ ಏನಾದರೂ ಇಲ್ಲ ಅಂದಿದ್ರೆ ನಾವು ಇನ್ನೂ 10 ವರ್ಷ ಹಿಂದೆ ಇರ್ತಾಯಿದ್ವಿ. ಆದರೆ ಇದಕ್ಕೂ ಮೀರಿ ದೊಡ್ಡ ಅಪಾಯಗಳಿವೆ. ಈ ಸೈಬರ್ ಕ್ರೈಮ್, ಹ್ಯಾಕಿಂಗ್, ಫ್ರಾಡ್, ಸ್ಕ್ಯಾಮ್ ಕಾಲ್ಸ್ ಎಲ್ಲವೂ ಇತ್ತೀಚೆಗೆ ಜಾಸ್ತಿ ಆಗ್ತಿದೆ. ಹಾಗೆ ಫೇಕ್ ನ್ಯೂಸ್ ಕೂಡ, ಸುಳ್ಳು ಮಾಹಿತಿ ತಕ್ಷಣ ವೈರಲ್ ಆಗ್ತಿದೆ. AI ಬಂದಿರುವ AI ಆಡಿಯೋ ಆಗಿರ್ಬೋದು, AI ವಿಡಿಯೋ ಆಗಿರ್ಬೋದು, ಫೇಕ್ ನ್ಯೂಸ್ ಆಗಿರ್ಬೋದು, ಪ್ರತಿಯೊಂದು ಇತ್ತೀಚೆಗೆ ತುಂಬ ವೈರಲ್ ಆಗ್ತಿದೆ. ರಿಯಲ್ ನ್ಯೂಸ್ಗಿಂತ ಫೇಕ್ ನ್ಯೂಸ್ ತುಂಬ ವೈರಲ್ ಆಗ್ತಿದೆ. ಇದು ಒಂದು ಕೂಡ ಅಪಾಯನೇ ಆಗಿದೆ. ಮತ್ತು ಈ ಮಕ್ಕಳಾಗಿರ್ಬೋದು, ಪ್ರತಿಯೊಬ್ಬರು ಎಲ್ಲ ಅಡಿಕ್ಷನ್ ಆಗ್ತಿದ್ದಾರೆ ಮೊಬೈಲ್ಗೆ. ಫೋಟೋಸ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು ಇತ್ತೀಚೆಗೆ ತುಂಬ ಲೀಕ್ ಆಗ್ತಿದೆ. ಯಾವುದು ಕೂಡ ಪ್ರೈವೇಸ್ನಲ್ಲಿ ಇಟ್ಕೊಳ್ಳಲು ಸಾಧ್ಯ ಆಗ್ತಿಲ್ಲ. ಪ್ರತಿಯೊಂದು ಡಾಟಾ ಕೂಡ ಲೀಕ್ ಆಗ್ತಿದೆ. ನಿಮ್ಮ ಮೊಬೈಲ್ನಲ್ಲಿ ಯಾವುದೋ ಒಂದು ಲಿಂಕ್ ಕಳಿಸ್ತಾರೆ, ನೀವೇನಾದ್ರು ಅಪ್ಪಿತಪ್ಪಿ ಆ ಲಿಂಕ್ ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಮ ಫೋನಲ್ಲಿರುವ ಪ್ರತಿಯೊಂದು ಡಾಟಾನೂ ಕೂಡ ಪಡ್ಕೊಂಡ್ಬಿಡ್ತಾರೆ. ಇಷ್ಟು ಮಾತ್ರ ಅಲ್ಲದೆ ಒಂದೇ ಒಂದು ಕ್ಲಿಕ್ ಅಥವಾ ಒಂದೇ ಒಂದು OTP ನಂಬರ್ನಿಂದ ನಿಮ್ಮ ಇಡೀ ಬ್ಯಾಂಕ್ ಅಕೌಂಟ್ನೇ ಖಾಲಿ ಮಾಡ್ಬೋದು. ಇಂಟರ್ನೆಟ್ನ ಬಳಸಬೇಕಂದ್ರೆ ಬುದ್ಧಿವಂತಿಕೆಯಿಂದ ಬಳಸಿ. ಅನ್ನೋನ್ ಲಿಂಕ್ ಓಪನ್ ಮಾಡಬೇಡಿ, OTP ಯಾರಿಗೂ ಹೇಳಬೇಡಿ, ಸ್ಟ್ರಾಂಗ್ ಪಾಸ್ವರ್ಡ್ಗಳನ್ನ ಬಳಸಿ, ಆ್ಯಪ್ ಇನ್ಸ್ಟಾಲ್ ಮಾಡುವ ಮುಂಚೆ ಚೆಕ್ ಮಾಡಿ, ಸ್ಕ್ರೀನ್ ಟೈಮ್ ಲಿಮಿಟ್ನ ಸೆಟ್ ಮಾಡಿ. ಇಂಟರ್ನೆಟ್ ನಿಮ್ಮ ಸರ್ವೆಂಟ್ ಆಗಬೇಕು, ಮಾಲೀಕ ಅಲ್ಲ. ಈ ಇಂಟರ್ನೆಟ್ ಒಂದು ವರ ಕೂಡ ಆಗಿದೆ ಮತ್ತು ಶಾಪ ಕೂಡ ಆಗಿದೆ. ನಿಮ್ಮ ಬುದ್ಧಿವಂತಿಕೆಯಿಂದ ಬಳಸಿದರೆ ಯಾವುದೇ ತೊಂದರೆ ಆಗಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್, ಶೇರ್ ಮತ್ತು ನ್ಯೂಸ್ ವೆಪನ್ 10 ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.